ಲೀಲಾವತಿ ಅಮ್ಮನವರು ನಮ್ಮ ಜೊತೆಯಲ್ಲಿ ಇಲ್ಲ ಅಂದ್ಕೊಳ್ಳೋ ಒಂದು ಸಂದರ್ಭದಲ್ಲೂ ಕೂಡ ಏನು ಅವರ ನೆನಪುಗಳು ನಮ್ಮನ್ನು ಕಾಡ್ತಾನೆ ಇರುತ್ತೆ. ಇನ್ನೇನು ಸೋಮವಾರ ಏನು ಅವರ 11 ದಿನಗಳ ತಿಥಿ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ವಿನೋದ್ ಸರ್ ನಮ್ಮ ಜೊತೆ ಇದ್ದಾರೆ. ಏನು ಯಾರೆಲ್ಲ ಬರ್ತಾರೆ, ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ, ಮತ್ತು ಯಾವ ರೀತಿಯಾಗಿ ಒಂದು ಸಿದ್ಧತೆ ನಡೀತಾ ಇದೆ ಅಂತ ತಿಳ್ಕೊಳ್ಳೋಂಥ ಸಮಯ. ಸರ್, ಅಮ್ಮನವರು ಇಲ್ಲ ಅನ್ನೋಂಥ ನೆನಪಲ್ಲೇ ನಾವು ಬದುಕಬೇಕು ಇನ್ಮೇಲೆ, ಜೊತೆಲಿ ಇರ್ತಾರೆ ಕೂಡ. ಅದ್ರ ಜೊತೆಗೆ ಈಗ 11ನೇ ದಿನದ ತಿಥಿ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ, ಸಿದ್ಧತೆಗಳು ಏನಿದೆ ಅಂತ? ಅದೇ ಈಗ ಮೊದಲು ಸಮಾಧಿ ಅದು ನನಿಬಾರ್ದು. ಅದು ಫಸ್ಟು ನಾನು ಇಮ್ಮಿಡಿಯೇಟ್ ಅದಕ್ಕೆ 4 ಇದು ಕಬ್ಬಿಣದ ಪೋಲ್ ಹಾಕ್ಸಿ ಅದು ನೆರಳು ಮಾಡಿ, ಮತ್ತು ಮಳೆ ಬಂದಾಗ ಅದಕ್ಕೆ ಬಾರ್ಡ್ರಲ್ಲೆಲ್ಲ ಕಲ್ಲು ಕೊಟ್ಟು ಸ್ವಲ್ಪ ಮಧ್ಯಂತರದಲ್ಲಿ ಪೂಜೆ ಮಾಡೋಕ್ಕೆಲ್ಲ ಈಗ ಟೈಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿಸ್ತಾ ಇದ್ದೀವಿ. ಇದಲ್ದಿರ ಅದಕ್ಕೆ ಸೋಲಾರ್ದು ಲೈಟಿಂಗ್ಸ್ ಅದು ರೆಡಿ ಮಾಡಿಸ್ತಾ ಇದ್ದೀವಿ. ಈಗ ಸೋಲಾರ್ ಲೈಟಿಂಗ್ಸ್ ರೆಡಿ ಮಾಡಿಸ್ತೇವೆ. ಒಳಗಡೆ ಸಮಾಧಿವರೆಗೂ ಒಂದು ಫೋಕಸ್ ಇರಲಿ. ಈಗ ಅದು ಟೆಂಪ್ರವರಿ ಅದು ಮುಗಿಸ್ಬಿಟ್ಟು ಈಗ 11ನೇ ದಿನದ ಕಾರ್ಯಕ್ಕೆ ಎಲ್ಲರಿಗೂ ಆಹ್ವಾನ ಆದಷ್ಟು ದೂರವಾಣಿನಲ್ಲಿ, ಮತ್ತು ಇದು ಯಾವ ರೀತಿ ಮಾಡಬೇಕು ಅದನ್ನು ಮಾಡಿಬಿಟ್ಟು, ಮತ್ತು ಈಗ ಅದು ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸೋಮವಾರ ಬೀಳುತ್ತೆ, ಹಾಗಾಗಿ ಅದು ಒಳ್ಳೆ ಊಟ ಆಗಬೇಕು, ರುಚಿಯಾದ ಊಟ ಆಗಬೇಕು. ಅಮ್ಮ ಎಲ್ಲರೂ ಬಂದು ಊಟ ಮಾಡಬೇಕು, ನಮ್ಮ ಜೊತೆಲಿರಬೇಕು ಅಂತ ತುಂಬ ಆಸೆ ಪಟ್ಟವ್ರು ನನ್ನ ತಾಯಿಯವರು. ಸೊ ಮತ್ತೆ ಅವರೇನೆ ಬದುಕಿದ್ದಾಗಲೂ ಒಂದ್ಸರಿ ಕರೆದ್ರು, ಈಗ ತೀರ್ಕೊಂಡ್ಮೇಲೆ ಒಂದ್ಸರಿ ಕರಿತಾ ಇದ್ದಾರೆ ಅವರು. ಬಾ ಇವ ದೇವ್ರೆ. ಅಮ್ಮ ಇದ್ದಾಗಲೂ ಅದನ್ನೇ ಹೇಳ್ತಾಯಿದ್ರು, ಯಾರ ಮನೆಗೆ ಬಂದರೂ ಫಸ್ಟ್ ಊಟ ಮಾಡಿ ಆಮೇಲೆ ಮಾತಾಡೋಣ, ಫಸ್ಟ್ ಊಟ ಮಾಡಿ. ನಾವು ಎಷ್ಟೋ ಸಲ ಬಂದಾಗ ಫಸ್ಟ್ ಊಟ ಮಾಡಿ ಆಮೇಲೆ ಮಿಕ್ಕಿದ್ದು ನೋಡ್ಕೋಣ ಅಂತ ಹೇಳ್ತಾ ಇದ್ರು. ನಮ್ಗೆ ಅದು ನೆನಪು ಇವತ್ತು ಕಾಡುತ್ತೆ ನಮಗೆ. ಸೊ ಏನು ಅಮ್ಮನಿಗೆ ಏನೇನು ಇಷ್ಟ, ಏನೇನು ತಿನಿಸುಗಳಾಗ್ಬೋದು? ಎಲ್ಲ ಈ ಸೋಮವಾರ ಬಿದ್ದಿದ್ದರಿಂದ ಈಗ ನಾವು ಸಸ್ಯಾಹಾರಿ ಮೇಲೆ ಹೋಗ್ಬೇಕಾಗತ್ತೆ. ಮತ್ತೆ ಒಂದು ತಿಂಗಳದೋ ಅಥವಾ ಇನ್ನೊಂದು ಏನಾದರೂ ಮಾಡೋ ದಿನ ಇನ್ನೊಂದ್ಸರಿ ಇನ್ನೂ ಅಮ್ಮನಿಗೆ ಇನ್ನೇನೇನು ಬೇಕಾಗಿದೆಯೋ ಅದೆಲ್ಲವನ್ನೂ ಮತ್ತೊಂದ್ಸರಿ ಕರೆಸಿ ಮಾಡಿಸೋಣ ಖಂಡಿತ.